ಯಾವ್ದಣ್ಣ? ಭೈರವ. ಅಯ್ಯೋ ಸಾರ್, ಅದು ಯಾಕೆ ಅಂದ್ರೆ ಶಿವ 63ನೇ ರೂಪ ಭೈರವ. ಆ ದೇವ್ರಂದ್ರೆ ಆ ದೇವರಿಗೆ ಸಿಂಪಲ್ ಶಕ್ತಿ ಅಲ್ಲ ಸರ್, ಬಹಳ ಈ ಕಾಳ ಭೈರವನ ಶಕ್ತಿಗೆ ಆ ದೇವರಿಗೆ ಬಹಳ ಶಕ್ತಿ. ಈ ದೇವ್ರ ರೂಪದಲ್ಲಿ ಯಾವ್ದೋ ನಾವು ಜಾಗ ಟಚ್ ಮಾಡೋಣ. ಸರಿ ಬನ್ನಿ, ಏನ್ ಟಚ್ ಮಾಡಕ್ಕ? ಟಚ್ ಮಾಡಿ ದಕ್ಷಿಣ ಮಾಡಿಬಿಟ್ಟು ಕೈ ತೋರ್ಸೋಣ. ದಕ್ಷಿಣೆ ಫೋನ್ ಪೇ ಹೇಳಿ. அஸ்ட்ராலஜர், ஃபேஸ் ரீடர், மைண்ட் ரீடர். ஓகே, மைண்ட்ல என்ன இருக்கு இப்போ? உன் மைண்ட்ல 2 பேர்ட்ஸ் நினைச்சுக்கோப்பாங்களா? 2 பேர்ட்ஸ். ஓகே. நீ நினைச்ச 63 பேர்ட்ஸ்ல உனக்கு அந்த கடவுள் தான் மத்தவங்க தெரியுமா? ನೀನು ಇದು ಮಾಡಿದ್ದು, ನೀನು ಯೋಚನೆ ಮಾಡಿದ್ದು, ನಿನ್ಗೆ ದೇವ್ರಿಗೆ ಬಿಟ್ರೆ ಬೇರೆ ಯಾರಿಗೂ ಗೊತ್ತಿಲ್ಲ. ಈಗ ನಿನ್ನ ಮನಸ್ಸಲ್ಲಿ ಅನ್ಕೊಂಡಿದ್ದೆ ನೋಡಿ ಪಕ್ಷಿ, ಆ ಪಕ್ಷಿ ನಿನಗೆ ದೇವರಿಗೆ ಮಾತ್ರ ಗೊತ್ತು, ಬೇರೆಯವ್ರಿಗೆ ಗೊತ್ತಾ? ಇಲ್ಲ ಗೊತ್ತಿಲ್ಲ. ಆ ಪಕ್ಷಿ ನಿಜ ಬಂದ್ರೆ ಕೈ ಭವಿಷ್ಯ ನೋಡಿ ಸುಲಭ ಬಂದ್ರೆ. ಓಕೆ. ಯಾಕೆಂದ್ರೆ ನಿನ್ ಮನಸ್ಸು ಬಹಳ ಒಳ್ಳೆ ಮನಸ್ಸುಗಳು. ಓಕೆ. ದೊಡ್ಡವರು ಚಿಕ್ಕವರು ಇರೋರು ಇದ್ರೋರು ನೋಡಿ ಮರ್ಯಾದೆ ಕೊಡಲ್ಲ, ಎಲ್ರಿಗೆ ಒಂದೇ ತರ ಮರ್ಯಾದೆ. ಅದಕ್ಕೆ ನಿನಗೆ ದೇವರು ನಿನಗೆ ಯಾವ ರೀತಿಯಿಂದನೂ ಸ್ವಲ್ಪ ಹಣ. ಒಂದು ಗಿಡದಲ್ಲಿ ಎಲ್ಲ ಹಣ್ಣುಗಳು ಕರೆಕ್ಟಾಗಿ ಬರುತ್ತಾ? ಇಲ್ಲ. ಒಂದು ಚಿಕ್ಕದು, ಒಂದು ದೊಡ್ಡದು, ಒಂದು ಕೆಟ್ಟ ಹೋಗುತ್ತೆ. ಮನಸ್ಸಲ್ಲಿ ಅನ್ಕೊಂಡಿರೋ ಪಕ್ಷಿ ಎರಡಲ್ಲಿ ಒಂದು ನಿಜ ಬಂದ್ರೆ ಭವಿಷ್ಯ ಕೇಳ್ವಿ. ಪ್ರಾಮಿಸ್ ಭವಿಷ್ಯ ಕೇಳ್ಬೇಕು. ಎಷ್ಟು ಭವಿಷ್ಯ ಕೇಳಕ್ಕೆ? ಬಟ್ ನೀವು ಸ್ಟೂಡೆಂಟ್ಸ್, ನಿಮ್ಗೆ ನೋಡ್ಬೇಕಿದ್ರೆ ಕಡಿಮೆ. ಒಂದು ಬ್ಯಾಂಕ್ ಮ್ಯಾನೇಜರ್ ಇಲ್ಲ ಎಷ್ಟು ಭವಿಷ್ಯ ಕೇಳಕ್ಕೆ? ಅದೇನಾ, ಬ್ಯಾಂಕ್ ಮ್ಯಾನೇಜರ್ ಅವ್ರು ಇವ್ರು ಇದ್ದಿದ್ರೆ 500 ರೂಪಾಯಿ ಕೇಳಿಬಹುದು. ನೀನು ಸ್ಟೂಡೆಂಟ್ಸ್, ನಿನಗೆ ನೋಡ್ಬೇಕಿದ್ರೆ 200 ಸಿಂಪಲ್ 200 ರೂಪೀಸ್. ಬಟ್ ನಿನ್ ಮನಸ್ಸಲ್ಲಿ ಯಾವ ತರ ವಿಷಯ ಇದೆ ಗೊತ್ತಾ? ಇನ್ನೊಂದು 6 ತಿಂಗಳಲ್ಲಿ ನಿನ್ನ ಮನೇಲಿ ಒಂದು ಫಂಕ್ಷನ್ ವಿಷಯ ಇದೆ. ನನ್ನ ಮಾತು ನಿನಗೆ ಆಗ್ಬಿಟ್ರೆ ನಿನಗೆ ಒಳ್ಳೇದು, ನನಗೆ ಒಳ್ಳೇದಲ್ಲ. ಓಕೆ. ನಾನು ಈ ಹುಡುಕೆ ತಗೊಂಡು ಬರ್ತೀವಿ ನೋಡಿ, ಆ ಜಾತಿ ನಾವು. ಓಕೆ. ನಾವು ಹೇಳೋದು ಗ್ಯಾರಂಟಿ ಆಗುತ್ತೆ. ನಿಮ್ಮ ಮನಸ್ಸಲ್ಲಿ ಬಹಳ ಮನಸ್ಸಲ್ಲಿ ಬಹಳ ವಿಷಯ ಇದೆ ಕರೆಕ್ಟ್ ಆಗಿ. ಆ ಪಕ್ಷಿ ಎರಡಲ್ಲಿ ಒಂದು ಪಕ್ಷಿ ಕರೆಕ್ಟ್ ಬಂದ್ರೆ ಭವಿಷ್ಯ ನೋಡಿ ಇರೋದು ಕರೆಕ್ಟ್. ಓಕೆ. ಪ್ರಾಮಿಸ್ ಬೇಡ, ಹೇಳಿ. ಆಯ್ತು. ಅಲ್ಲ ಪ್ರಾಮಿಸ್ ಆಯ್ತು, ಹೇಳಿ. ಸುಮ್ಮನೆ ಏನಂದ್ರೆ ಕೆಲವರು ಯಾಮಾರಿಸ್ಬಿಡ್ತಾರೆ, ಕಾಸಿಲ್ಲ ಗೀಸಲ್ಲ ಅಂದ್ಬಿಡ್ತಾರೆ. ನೀನು ಯಾಮಾರಿಸ್ತೀಯ? ಆ ಥರ ಹೇಳಿ. ಆಯ್ತು, ಪ್ರಾಮಿಸ್ ಮಾಡೋಣ. ಪ್ರಾಮಿಸ್. ಸರಿ ಅಣ್ಣ, ನೀನು ಮಾತು ಕೊಟ್ರೆ ಪ್ರಾಣ ಕೊಟ್ಬಿಡ್ತೀಯ. ಪ್ರಾಮಿಸೇ ಮಾಡಿದೀಯ, ಪ್ರಾಣ ಕೊಟ್ಬಿಟ್ಟೆ. ಆಯ್ತು, ಹೇಳಿ. ಯಾವ ಬೇಡ ಅಣ್ಣ? ಒಂದು ನಿಮ್ಮ ಹಳ್ಳು ಕಲರಲ್ಲಿ ಪಾರಿವಾಳ ಒಂದು ಅನ್ಕೊಂಡಿದ್ದೀರಾ, ಗಿಣಿ ಒಂದು ಅನ್ಕೊಂಡಿದ್ದೀರಾ. ಎರಡಲ್ಲಿ ಒಂದು ಕರೆಕ್ಟ್. ಯಾವುದು ಪಾರಿವಾಳ? ಆಮೇಲೆ ಗಿಣಿ ಇಲ್ಲ. ಕರೆಕ್ಟ್. ಪಾರಿವಾಳ ಕರೆಕ್ಟ್. ಪಾರಿವಾಳ ಕರೆಕ್ಟ್. ಮನೆ ದೇವ್ರು ಯಾವ್ದಣ್ಣ? ಭೈರವ. ಅಯ್ಯೋ ಸಾರ್, ಅದು ಯಾಕೆ ಅಂದ್ರೆ ಶಿವ 63ನೇ ರೂಪ ಭೈರವ. ಆ ದೇವ್ರಂದ್ರೆ ಆ ದೇವರಿಗೆ ಸಿಂಪಲ್ ಶಕ್ತಿ ಅಲ್ಲ ಸರ್, ಬಹಳ ಈ ಕಾಳ ಭೈರವನ ಶಕ್ತಿಗೆ ಆ ದೇವರಿಗೆ ಬಹಳ ಶಕ್ತಿ. ಆ ದೇವ್ರನ್ನ ಮನೆ ದೇವ್ರ ಅಂದ್ರೆ ಒಳ್ಳೆದಿ. ಈ ದೇವ್ರ ರೂಪದಲ್ಲಿ ಯಾವ್ದೋ ನಾವು ಜಾಗ ಟಚ್ ಮಾಡೋಣ. ಸರಿ ಬನ್ನಿ, ಏನ್ ಟಚ್ ಮಾಡಕ್ಕ? ಟಚ್ ಮಾಡಿ ದಕ್ಷಿಣ ಮಾಡಿಬಿಟ್ಟು ಕೈ ತೋರ್ಸೋಣ. ದಕ್ಷಿಣೆ ಫೋನ್ ಪೇ ಹೇಳಿ. ಸರಿ, ಏನು ಬೇಜಾರು ಮಾಡ್ಕೋಬೇಡ, ಇರೋದು ಓಪನ್ ಆಗಿ ಹೇಳ್ತೀನಿ. ಓಕೆ ಅಣ್ಣ, ನಿಮ್ಮ ಹತ್ರ ಒಂದು 3 ಅಭ್ಯಾಸ ಇದೆ. ಆ 3 ಅಭ್ಯಾಸನ ಕಟ್ ಮಾಡ್ಬೇಕು. ಅದು ಏನಂದ್ರೆ, ನಿನ್ ಮನಸ್ಸು ಯಾವಾಗಲೂ ಓಪನ್ ಹಾರ್ಟು, ಮನಸ್ಸಲ್ಲಿ ಏನು ಇಟ್ಕೊಳ್ಳಲ್ಲ, ಎಲ್ಲ ಬಗಲಿಸ್ಬಿಟ್ಟಿದ್ಯಾ ನೀನೇ ಸಿಕ್ಕಾಗ್ಲಿ. ಓಕೆ. ಅದು ಸ್ವಲ್ಪ ನಿಧಾನ. 2, ಯಾರನ್ನ ಸತ್ತೋಗ್ಬಿಟ್ರೆ ಊಟ ಹಾಕ್ತಾರೆ ಗೊತ್ತಾ? ಆ ಊಟ ತಿನ್ಬೇಡ. ತಿಂದ್ರೆ ಊಟ ಆ ತಿಂದ್ರೆ ನಿನ್ನ ಮೈ ತುಂಬಾ ವೀಕ್ ಆಗುತ್ತೆ, ನಿನಗೆ ಅದಾಗುದಿಲ್ಲ. ಓಕೆ. ಬೇರೆಯವ್ರಿಗೆ ಆಲ್ರೆಡಿ ಜಾಮೀನ್ ಸುರುಟಿ ಕೊಟ್ಬಿಟ್ಟು 3 ನಾಮ ಹಾಕ್ಬಿಟ್ಟು ಹೋಗಿದ್ದಾರೆ. ಇದ್ರ ಮೇಲೆ ಸುರುಟಿ ಕೊಟ್ರೆ 4 ನಾಮ ಹಾಕ್ಬಿಡ್ತಾರೆ. ಓಕೆ. ಈ 3 ವಿಷಯ ನೀನು ಮಾಡ್ಬಿಡೋಣ. ನಿನ್ ಟೈಮ್ ಬಗ್ಗೆ ತೊಂದರೆ ಇಲ್ಲ, ಟೈಮ್ ತುಂಬಾ ಚೆನ್ನಾಗಿದೆ. ಫಸ್ಟ್ ಒಂದು ಹುಡುಗಿನ ಮನಸ್ಸು ಮಾಡಿದೆ, ನಿನಗೆ ಲವ್ ಸೈಕಲ್ ಅಷ್ಟಿಲ್ಲ. ಲವ್ ಫೈಲ್ ಆಗಿಬಿಟ್ರೆ ಟ್ರೈನಲ್ಲಿ ತಲೆ ಕೊಡಬೇಕು, ಚುರುಕಿ ಹಾಕಬೇಕು, ಅದೆಲ್ಲ ನಿನಗೆಲ್ಲ. ಲವ್ ಮಾಡಿದೆ, ಮಿಸ್ ಆಯ್ತು, ಬಿಟ್ಟೆ, ಅದು ಹಿಂದೆ ಹೋಗಿದೆ. ಆ ಥರ ನಿಮ್ಮ ಮನಸ್ಸು. ಕೆಲವರಿಗೆ ಲವ್ ಶೈಕೋ ಬಹಳ ಇರ್ತವೆ. ನಾಟ್ ಇಂಟ್ರೆಸ್ಟೆಡ್, ಲವ್ ಇಲ್ಲ. ಮುಕ್ಕಾಸಿ ಜನಗಳಿಗೆ ಲವ್ ಶೈಕೋ ನೋಡ್ಬೇಕಂದ್ರೆ ನಾನು ನಿನ್ ಲವ್ ಆದ್ರೂ ಸರಿ, ಅರೇಂಜ್ ಆದ್ರೂ ಸರಿ, ಚೆನ್ನಾಗೇ ಬಂದ್ರೆ 7, 9, 7, 9 ಲಕ್ಕಿ ನಂಬರ್. ಲಕ್ಕಿ ಕಲರ್. ಬಟ್ ನೀನು ಕಲರ್ ನೋಡಬೇಕಂದ್ರೆ ಬ್ಲಾಕ್ ಆದ್ರೆ ಬಹಳ ಇಷ್ಟ. ಗೊತ್ತು ಯಾವ್ದು ಇದಾಗುತ್ತೆ? ಅದೇ ಬ್ಲಾಕ್. ಬ್ಲಾಕ್ ಚೆನ್ನಾಗಿರುತ್ತಾ? ಇಷ್ಟ ಅಲ್ಲ ಲಕ್ಕಿ ಕಲರ್. ಲಕ್ಕಿ ಕಲರ್ ಬ್ಲಾಕ್ ಏನಾ? ಲಕ್ಕಿ ಕಲರ್ ಬ್ಲಾಕ್ ಏನಾ? ಓಕೆ. ಬಟ್ ಈಗ ಸದ್ಯಕ್ಕೆ ನೋಡಬೇಕಂದ್ರೆ ಅಣ್ಣ, ನೀನ್ ಏನ್ ಕೆಲಸ ಮಾಡಿ ಏನ್ ಟೈಮ್ ನಿನಗೆ ನೋಡ್ಬೇಕಂದ್ರೆ, ನಿನ್ ಮನಸ್ಸಲ್ಲಿ ತುಂಬಾ ದಿವಸ ಯಾವ್ದೋ ಒಂದು ಚಿಕ್ಕ ದೇವಸ್ಥಾನ ಹೋಗ್ಬೇಕಂತ ಯೋಚನೆ ಮಾಡ್ತಾ ಇದೀಯ.
ದೇವಸ್ಥಾನ ಹೋಗ್ಬನ್ನಿ, ಎಲ್ಲ ಒಳ್ಳೆದಾಗುತ್ತೆ. ಏನಂದ್ರೆ ಈ ಜಮಾನದಲ್ಲಿ ಎಷ್ಟು ದೇವರನ್ನ ಕಳೆದ್ರು ಕೂಡ ದೇವರು ಬರಲ್ಲ, ನಿನಗೆ ದೇವರೇ ಕರೀತಾರೆ. ನಿನಗೆ ನಿನ್ನ ತಾಯಿ ತಂದ ಪುಣ್ಯ ನಿನ್ನ ಮೇಲೆ ಇದೆ. ಆ ದೇವಸ್ಥಾನ ಹೋಗ್ಬನ್ನಿ, ಎಲ್ಲ ಥ್ಯಾಂಕ್ ಯು ಅಣ್ಣವ್ರೆ.